ಎಲ್ಲರೂ ಹೇಗಿದ್ದೀರಾ? ಆ್ಯಂಡ್ ಇದು ವ್ಲಾಗ್ ಬಂದು ಮಂಗಳವಾರದ್ದು. ನಿಕ್ಕಿಗೆ ಸೆಕೆಂಡ್ ಡೇ ಸ್ಕೂಲ್ ಆಗಿತ್ತು ಆ್ಯಂಡ್ ನನಗೆ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು. ಅದಕ್ಕೆ ನನಗೆ ಫಸ್ಟ್ ಮೂಡ್ ರಿಫ್ರೆಶ್ ಆಗಬೇಕು. ಹಾಗಾಗಿ ಬಿಸಿನೀರು ಕಾಯಿಸ್ಕೊಂಬಂದು ಇಲ್ಲಿ ಕುಡಿತಾ ಕೂತಿದ್ದೀನಿ. ಅಷ್ಟರಲ್ಲಿ ನಿಕ್ಕಿ ಕೂಡ ಎದ್ದು ಬಂದ. ಆ್ಯಂಡ್ ಮರ್ತು ಹೋಗಕ್ಕೆ ಮುಂಚೆ ಈ ಗಿಡಕ್ಕೆ ಸ್ವಲ್ಪ ನೀರು ಹಾಕ್ಬಿಡೋಣ. ಸೊ ನಿಕ್ಕಿನೂ ನಂದು ಅಲೆಕ್ಸ್ನ ವಾಕಿಂಗ್ ಕರ್ಕೊಂಡು ಹೋಗಿದ್ರು. ಅಷ್ಟರಲ್ಲಿ ನಾನು ನಿಕ್ಕಿ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ನಿಕ್ಕಿನ ಸ್ಕೂಲಿಗೆ ಕಳಿಸಿ ಆಲ್ಮೋಸ್ಟ್ ಎಲ್ಲ ಕ್ಲಾಸ್ ಎಲ್ಲ ಮುಗಿಸೋಷ್ಟರಲ್ಲಿ ಆಫ್ಟರ್ನೂನ್ ಆಗಿತ್ತು. ಆ್ಯಂಡ್ ನಿಕ್ಕಿ ಸ್ಕೂಲ್ ಪಕ್ಕ ಈ ಥರದೊಂದು ಫಿಶ್ ಟನಲ್ ಎಕ್ಸಿಬಿಷನ್ ಹಾಕಿದ್ರು. ಸೊ ಹಾಗಾಗಿ ನಿಕ್ಕಿಗೆ ತೋರ್ಸೋಕ್ಕೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ವಂಡರ್ ವಾಟರ್ ಫಿಶ್ ಟನಲ್ ಆರ್ಗನೈಸ್ ಮಾಡಿದ್ರು ನಿಕ್ಕಿ ಸ್ಕೂಲ್ ಪಕ್ಕದಲ್ಲೇ. ಸೊ ಹಾಗಾಗಿ ಅವ್ನಿಗೆ ಕರ್ಕೊಂಡೋಗಿ ತೋರ್ಸೋಣ ಅಂತ ಹೋಗ್ತಿದ್ದೀವಿ. ಲೆಟ್ಸ್ ಗೋ ನಾವು. ನೋಡಿ ಬ್ಯಾಕ್ಗ್ರೌಂಡಲ್ಲಿದೆ. ಸೊ ಲೆಟ್ಸ್ ಗೋ. ಆ್ಯಂಡ್ ಇಲ್ಲಿ ಆಚೆ ಇದ್ದೇನಿಕ್ಕಿದ್ರಲ್ಲ ಸೆರಾಮಿಕ್ ಪ್ರಾಡಕ್ಟ್ಸ್ ತುಂಬಾ ಕಾಸ್ಟ್ಲಿ ಹೇಳ್ತಾಯಿದ್ರು. ಸೊ ಅಲ್ಲೇನೂ ಪರ್ಚೇಸ್ ಮಾಡಲಿಲ್ಲ ನಾವು. ಆ್ಯಂಡ್ ಇದಕ್ಕೆ ಟಿಕೆಟ್ ಬಂದು 50 ರೂಪೀಸ್ ಇತ್ತು. ಇನ್ನೂ 15 ಡೇಸ್ ಇಲ್ಲೇ ಇರ್ತೀವಿ ಅಂತ ಹೇಳಿದ್ದಾರೆ. ಸೊ ಒಳಗಡೆ ಏನೇನಿದೆ ಅಂತೆಲ್ಲ ನೋಡೋಣ ಬನ್ನಿ. ಆ್ಯಂಡ್ ಎಂಟರ್ ಆಗ್ತಾ ಇದ್ದಂಗೆ ನಮಗಿಲ್ಲಿ 3D ವಾಲ್ಪೇಪರ್ಸ್ ಹಾಕಿದ್ರು. ಆ್ಯಂಡ್ ದಿಸ್ ಈಸ್ ಕಡಕ್ನಾಥ್ ಕೋಳಿ. ನೀವು ಯಾರು ನೋಡಿಲ್ಲ ಅಂದರೆ ನೋಡಿ. ಕಡಕ್ನಾಥ್ ಇದು ನಾಟಿ ಕೋಳಿ. ಈ ಕಡಕ್ನಾಥ್ ಕೋಳಿ ಇರುತ್ತಲ್ಲ ಅದು ಬ್ಲ್ಯಾಕ್ ಬ್ಲಡ್ ಇರುತ್ತೆ. ಅದಕ್ಕೆ ಇಟ್ಸ್ ವೆರಿ ಹೆಲ್ದಿ ಕೂಡ. ಆ್ಯಂಡ್ ಬಾತ್ಕೋಳಿ ಇತ್ತು. ಹಾಗೆ ಮುಂದೆ ಬಂದರೆ ಬ್ಯೂಟಿಫುಲ್ ಆಗಿತ್ತು. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ವಾಲ್ಪೇಪರ್ಸ್ನ ಹಾಕಿದ್ರು. ಆ್ಯಂಡ್ ಇದು ನೋಡ್ತಿದ್ರೆ ತುಂಬ ಕ್ರೀಪಿಯಾಗಿ ಭಯ ಆಗುತ್ತೆ. ಐ ಡೋಂಟ್ ನೋ ಕೆಮೆಲಿಯನ್ ಅಲ್ವಾ ಅದು. ಆ್ಯಂಡ್ ಇಲ್ಲೊಂದು ಸ್ನೇಕ್ ನಾವು ನೋಡಿ ಅವ್ರ ಕೈಯಲ್ಲಿ ಹೇಗೆ ಇಟ್ಕೊಂಡಿದ್ದಾರೆ ಅಂದರೆ ಅವ್ರ ಹತ್ರ ಇಟ್ಕೊಳ್ಳಿ ಅಂತ ಬರ್ತಿದೆ. ನಾನು ಲಿಟ್ರಲ್ಲಿ ನಾನು ಅಷ್ಟು ಭಯ ನನಗೆ ಸ್ನೇಕ್ಸ್ ಅಂದರೆ. ಓ ಮೈ ಗಾಡ್, ನೋಡೋಕೆ ಈಗಲೂ ನನಗೆ ಒಂಥರ ಗೂಸ್ ಬಂಪ್ಸ್ ಬರ್ತಿದೆ ಕೈಯಲ್ಲಿ. ವಿಡಿಯೋ ಎಡಿಟ್ ಮಾಡೋವಾಗೂ ಅಷ್ಟು ಭಯ ಆಗ್ತಿತ್ತು. ಆ್ಯಂಡ್ ನೋಡಿ ಇಲ್ಲೆಲ್ಲ ಫೋಟೋಸ್ನ ತಗೊಂಡ್ರೆ ಸೇಮ್ ಎಕ್ಸಾಕ್ಟ್ಲಿ ನೀವು ಆ ಪ್ಲೇಸಲ್ಲಿ ಇರುತ್ತಲ್ಲ 3D ಎಫರ್ಟ್ ಕೊಟ್ಟು ವಿಡಿಯೋಸ್ನ ತಗೊಡ್ತಾರೆ. ಆ್ಯಂಡ್ ಇಲ್ಲಿ ಬ್ಲೂ ಕಲರ್ ಆಗಿ ತುಂಬ ಚೆನ್ನಾಗಿ ಇತ್ತು. ಮುಂದೆ ಹಂಗೆ ಹೋದರೆ ಎಲ್ಲ ಅಕ್ವೇರಿಯಂ ಚಿಕ್ಕ ಅಕ್ವೇರಿಯಂ ಇಕ್ಕಿದ್ರು. ಸೊ ಐ ವಿಲ್ ಶೋ ಯು. Look, full big. ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿದ್ದೆ ಇಲ್ಲೊಂದು ಹತ್ರ ಮೈಸೂರಲ್ಲಿ 50%ಗೆ ಕ್ರೋಕರಿ ಯೂನಿಟ್ KGಲೆಲ್ಲ ಕೊಡ್ತಾ ಇದ್ದಾರೆ ಅಂತ. ಫುಲ್ ಎಕ್ಸೈಟ್ಮೆಂಟಾಗಿ ಏನಿದೆ ಪ್ರಾಡಕ್ಟ್ಸ್ ಅಂತ ನೋಡೋಣ ಅಂತ ಬಂದಿದ್ದೆ. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ ಕೂಡ ಪರ್ಚೇಸ್ ಮಾಡಿದೆ. ನಿಮ್ಮನ್ನ ಕೂಡ ಕರ್ಕೊಂಡು ಹೋಗ್ತೀನಿ. ನೀನೇನು ತೊಗೊಂಡಿದ್ದೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ. ಸೊ ನೋಡೋಣ ಬನ್ನಿ ಒಳಗಡೆ ಹೇಗಿದೆ ಅಂತ. ಗಾಡಿಯಲ್ಲಿದೆ ತೋರಿಸ್ತೀನಿ. ಬೇಬಿ ತೋರಿಸ್ತೀನಿ ಬಾ. ಅದು ಬ್ಯಾಗ್ ಬೇಬಿ. ವೆಯ್ಟ್. ಸೊ ಅಲ್ಲಿ ಆ್ಯಕ್ಚುಲಿ ಪರ್ KG 248 348 ರೂಪೀಸ್ ಅಂತ ಹೇಳ್ತಿದ್ರು. ಬಟ್ ನಂಗೆ ಅಷ್ಟೊಂದು ಸೆರಾಮಿಕ್ಸಲ್ಲಿ ಅಷ್ಟೊಂದು ಇಷ್ಟ ಆಗಲ್ಲ. ಲೈಕ್ ಅಂಥದ್ದು ಏನು ಇರಲಿಲ್ಲ. ಕಾಮನ್ ಲೈಕ್ ರೆಗ್ಯುಲರ್ ಎಲ್ಲ ಶಾಪಲ್ಲಿ ಏನು ಸಿಗುತ್ತೆ ಅದೇ ಶಾಪಲ್ಲಿ ಸಿಗ್ತಿತ್ತು. ಬಟ್ ಏನಂದರೆ ಸೇಮ್ ಪ್ರೈಸೇ ಇದೆ. ಆಲ್ಮೋಸ್ಟ್ ಒಂದು 10-20 ರೂಪೀಸ್ ಕಂಪೇರಿಟಿವ್ಲಿ ನಿಮಗೆ ಕಮ್ಮಿ ಆಗುತ್ತೆ. ಬಿಟ್ಟರೆ ಜಾಸ್ತಿ ಏನು ಕಡಿಮೆ ಆಗಲ್ಲ ಅಂತ ನನಗನ್ನಿಸ್ತು. ಸೊ ನಾನು ಕೆಲವೊಂದು ಬೇಕಿತ್ತು ಅದನ್ನು ತೊಗೊಂಡಿದ್ದೀನಿ. ಏನಂತ ತೋರಿಸ್ತೀನಿ ನಿಮಗೆ ಒಂದೊಂದಾಗಿ. ಸೊ ಫಸ್ಟ್ಲಿ ದಿಸ್ ಒನ್. ಇದು ನೋಡಿ ಈ ಥರ ಡ್ರೆಸ್ ಮೇಲೆಲ್ಲ ಏನು ಗಲೀಜು ಕೂತಿರುತ್ತೆ. ಈಗ ನಮ್ಮ ಅಲೆಕ್ಸ್ ಎಲ್ಲ ಇರ್ತಲ್ಲ. ಸೊ ಮುದ್ದಾಡ್ದಾಗೆಲ್ಲ ಎಲ್ಲರೂ ಹೊರಚೆ ಹೋಗ್ತಾ ಇರ್ತೀವಿ. ಅವ್ನು ಬಂದು ನಂದನ ಮೇಲೆಲ್ಲ ಎಗರಾಡ್ಬಿಡ್ತಾನೆ. ಸೊ ಕೂದಲೆಲ್ಲ ಬಿದ್ದಿರುತ್ತೆ. ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಥವಾ ಬೆಡ್ಶೀಟು ಕಾರ್ಪೆಟು ಅದೆಲ್ಲ ಕ್ಲೀನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಬ್ರಿಸ್ಟಲ್ ಅಂತೂ ತುಂಬ ಟೈಟ್ ಆಗಿದೆ. ಆ್ಯಂಡ್ ಇದಕ್ಕೆ 150 128 ರೂಪೀಸ್ನ ಕೊಟ್ಟೆ. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಇಟ್ಸ್ ನೈಸ್. ನೋಡಿ ಇದು ಒಂದು. ಸೆಕೆಂಡ್ ಒನ್ ನನಗೆ ಕ್ಯೂಟ್ ಏನೋ ಒಂಥರ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ತಂದಿಸಿ ಒಂಥರ ಮಾರ್ಬಲ್ ಫಿನಿಶ್ ಇದೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟು, ನೀವು ಅದು ತುಂಬ ನೀಟಾಗಿ ಚೆಕ್ ಮಾಡಬೇಕು. ಡ್ಯಾಮೇಜ್ ಪೀಸಸ್ ಜಾಸ್ತಿ ಇರುತ್ತೆ. ಅದು 2 ಲೀಟರ್ ವಾಟರ್ ಬಾಟಲ್ ಬರ್ತಲ್ಲ, ಅದೊಂದು ವಾಟರ್ ಬಾಟಲ್ ತೊಗೊಂಡಿದ್ವಿ. ಫ್ಲಿಪ್ಕಾರ್ಟಲ್ಲಿ ಚೆಕ್ ಮಾಡಿದ್ರೆ ಇಟ್ಸ್ ಅರೌಂಡ್ 800 or something. ಮೀಶೋಲ್ಲಿ ಕೂಡ ಇಟ್ ವಾಸ್ ಅರೌಂಡ್ 450 or something.
ಅವ್ರನ್ನ ಕೇಳಿದಾಗ 125 rupees ಅಂದರು. ನಾವು ಫುಲ್ ಎಕ್ಸೈಟ್ಮೆಂಟಲ್ಲಿ ತೊಗೊಂಡು ಆಮೇಲೆ ಬೈ ಮಿಸ್ಟೇಕಾಗಿ ನಾನು ಊಟ ತೆಗೆಸಿ ನೋಡಿದ್ರೆ ಫುಲ್ ಪ್ಯಾಚ್ ಇರುತ್ತೆ. ಸೊ ನೀವು ಅಲ್ಲಿ ಏನೋ ಶಾಪಿಂಗ್ ಬಂದರೆ ಮೈಸೂರಲ್ಲಿ ಅದೇನಿದು ಇನ್ಸ್ಟಿಟ್ಯೂಟ್ ಅಲ್ಲಿ ಹಾಕಿದಾರಲ್ಲ, ಸೊ ನಾನು ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ. ಅಲ್ಲೇನೋ ನೀವು ಶಾಪಿಂಗ್ ಬಂದರೆ ಸೊ ನೀಟಾಗಿ ಚೆಕ್ ಮಾಡಿ ತೊಗೊಂಡೋಗಿ, ಬಿಕಾಸ್ ರಿಟರ್ನು ಎಕ್ಸ್ಚೇಂಜ್ ಎರಡು ಇದಾವೆ. ಸೊ ಹಾಗಾಗಿ ನೀಟಾಗಿ ಚೆಕ್ ಮಾಡಿ ಟೈಮ್ ತೊಗೊಂಡು ಒಂದೊಂದಾಗಿ ಐಟಮ್ಸ್ನ ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ಕೆಲವೊಂದು ಐಟಮ್ಸ್ ಮಾತ್ರ ತೊಗೊಂಡೆ, ಬಿಕಾಸ್ ಏನೋ ಡ್ಯಾಮೇಜ್ ಇದ್ರೆ ನಾನು ರಿಟರ್ನ್ ಕೂಡ ಇಲ್ಲ, ತೊಗೊಂಬಂದು ಪರದಾಡೋದು ಬೇಡ ಅಂತ. ಸೊ ಆಮೇಲೆ ಇದೊಂದು ಟ್ರೇ ಬೇಕಿತ್ತು. ಐ ಜಸ್ಟ್ ಟುಕ್ ದಿಸ್ ಒನ್ ಟ್ರೇ. ಇದಕ್ಕೆ 85 rupees ಅನ್ಸುತ್ತೆ ಅಷ್ಟೇ. ಇದೊಂದು. ಆಮೇಲೆ ಇದು ಗ್ಯಾಸ್ ಕ್ಲೀನ್ ಮಾಡೋಕ್ಕೆ ಅಥವಾ ವಿಂಡೋಸ್ ಹತ್ರ ಅದೆಲ್ಲ ಇರುತ್ತಲ್ಲ ರೇಟ್ಸ್, ಅದೆಲ್ಲ ಕ್ಲೀನ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇದೊಂದು ತೊಗೊಂಬಂದೆ. ಆನ್ಲೈನಲ್ಲಿ ಚೆಕ್ ಮಾಡಿದ್ದೀನಿ, ಅಲ್ಲಿ ಕಂಪ್ಯಾರಿಟಿವ್ಲಿ ಜಾಸ್ತಿ ಇತ್ತು. ಕ್ವಾಲಿಟಿ ಹೇಗಿದೆ ನೋಡಿಲ್ಲ, ಇನ್ನು ಇವಾಗ ಚೆಕ್ ಮಾಡಬೇಕು. ಚೆನ್ನಾಗಿದೆ, ತುಂಬ ಬ್ರಿಸ್ಕ್ ಆಗಿದೆ, ಬ್ರಿಟಲ್ಸು ಚೆನ್ನಾಗಿದೆ. ಸೊ ನೋಡೋಣ ಹೇಗಿದೆ. ವರ್ಕ್ ಇನ್ನೂ ಯೂಸ್ ಮಾಡಿ ನೋಡಿಲ್ಲ, ಯೂಸ್ ಮಾಡಿದ್ಮೇಲೆ ಬೇಕಿದ್ರು. ಪ್ರೈಸ್ ಬಂದು ಸೊ ಪ್ರೈಸ್ ಹಾಕಿಲ್ಲ. ಆ್ಯಂಡ್ ಈ ರೀತಿ 6 cups ತೊಗೊಂಡೆ. ಇದು ಹೊಡೆದೋಗಲ್ಲ ಅಂದರು, ಅನ್ಬ್ರೇಕಬಲ್ ಅಂದರು. ಸೊ ಇಟ್ ಈಸ್ ಈ 6 ಹೊಡೆದೋಗಲ್ಲ ಅನಿಸುತ್ತೆ. ಸೊ ಇಟ್ಸ್ ನೈಸ್. ಸೊ ಯಾರಿಗಾದ್ರು ಬಂದರೂ ಕೊಡೋಕ್ಕಾಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಹ್ಯಾಂಡಲ್ ಫ್ಯಾನ್ಸಿ ಆಗಿತ್ತು. ಯು ಕ್ಯಾನ್ ಸಿ. ಸೊ ಈ ಥರ ಕಪ್ ಆಫ್ 6 ಕಲರ್ಸಲ್ಲಿ ತೊಗೊಂಡೆ. ಅಲ್ಲಿ ಎಲ್ಲ ಕಲರ್ದು ಒಂದೊಂದಿತ್ತು. ಸೊ ಎಲ್ಲ ಕಲರ್ದು ಒಂದೊಂದಿರಲಿ. ಯೂಶಲಿ ಸೆಟ್ಟಲ್ಲಿ 6 ಬರುತ್ತಲ್ವ, ಸೊ 6 ಕಲರ್ಸ್ ಇತ್ತು. ಸೊ 6 ಕಲರ್ಸ್ನ ತಗೊಂಡು ಬಂದಿದ್ದೀನಿ. ಓ ಶಿಟ್, ಇದು ಒಂದು. ಸೊ ಎಷ್ಟು ಎಂತಿದೆಯಾ, ಇದು ಪರ್ ಪೀಸು ನಮಗೆ 45 ಏನೋ ಬಿತ್ತು ಅನ್ಸುತ್ತೆ ಪರ್ ಪೀಸ್ಗೆ. ಸೊ ಇಟ್ಸ್ ನೈಸ್. ಇದಿಷ್ಟು. ಆಮೇಲೆ ನಮ್ಮ ನಿಕ್ಕೆ ಒಂದು ಕ್ಯೂಟ್ ಬಾಟಲ್ ತೊಗೊಂಡಿದ್ದೆ. ನಾವು ಇದು ಗ್ಲಾಸ್ ಬಾಟಲ್ ತುಂಬ ಇತ್ತು ಈ ಥರ ಕಲೆಕ್ಷನು. ಇದು ಆಮೇಲೆ ಊಟಕ ಗ್ಲಾಸ್ಗಳೆಲ್ಲ ತುಂಬ 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 ಚೆನ್ನಾಗಿತ್ತು. ಆ್ಯಂಡ್ ಇದಕ್ಕೆ 25 rupees ಕೊಟ್ಟಿದ್ದಾನೆ. ಇದಕ್ಕೆ ದೊಡ್ಡ ಗ್ಲಾಸೇ ಬರ್ತಿತ್ತು. ಅವ್ರು ಕೇಳಿದಕ್ಕೆ ಮಿನಿಯೇಚರ್ ಥಿಂಗ್ಸ್ ಆಬ್ವಿಯಸ್ಲಿ ಕಾಸ್ಟ್ ಇರುತ್ತೆ ಮೇಡಮ್, ತೊಗೊಂಡಿರ್ತಾಳೆ. ಆ್ಯಂಡ್ ಇನ್ನೊಂದು ನೋ ರಿಟರ್ನ್ ರಿಸೆಂಟ್, ನೋ ಬಾರ್ಗೇನ್, ತೊಗೊಂಡು ಬಿಟ್ರೆ ಬಿಡಿ ಅಂತಾರೆ. ಆ್ಯಂಡ್ ನಿಕ್ಕಿ ತುಂಬ ಇಷ್ಟಪಟ್ಟು ಅಂದ್ಬಿಟ್ಟು ಇದೊಂದು ತೊಗೊಂಡು ಬಿಸಿ ಕಾಣ್ತಾ ಇದೆಯಾ, ಸ್ಮಾಲ್ ಗ್ಲಾಸು. ಇಟ್ಸ್ ಕ್ಯೂಟ್. 25 rupees ಒಂದಕ್ಕೆ. ಆ್ಯಂಡ್ ಇದೊಂದು ಯೂಸ್ ಮಾಡಿಬಿಟ್ಟೆ. ಸಿಲಿಕ್ ಒಂದು, ಅದು ಬಿಸಿ ಪಾತ್ರೆ ಇಳಿಸೋದಕ್ಕೆ ಅಥವಾ ಕೆಳಗಡೆ ಬಿಸಿ ಪಾತ್ರೆ ಇಡೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ಸೊ ಇದೊಂದು ತೊಗೊಂಡೆ. ಇದ್ರ ಪ್ರೈಸ್ ಬಂದು ಗೊತ್ತಿಲ್ಲ. ಸೊ ಟೋಟಲ್ ಓವರ್ ಆಲ್ ಬಿಲ್ ನಮಗೆ 778 rupees ಏನೋ ಆಯಿತು. ಸೊ ಇದಿಷ್ಟು ಪ್ರಾಡಕ್ಟ್ಸ್ ಅಷ್ಟೇ, ಖಾಲಿ ಇಷ್ಟೇ. ಸೊ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ನೀವೇನಾದರೂ ಅಲ್ಲಿ ಶಾಪಿಂಗ್ ಮಾಡೋಕೆ ಹೋದ್ರೆ ಅಥವಾ ಸುತ್ತಮುತ್ತ ಇದೆ, ಮೋಸ್ಟ್ಲಿ ಇನ್ನೂ 5 days ಏನೋ ಇರುತ್ತೆ ಅನಿಸುತ್ತೆ. ಸೊ ನೀವೆಲ್ಲರೂ ಬಂದರೆ ಶಾಪ್ ಮಾಡೋಕ್ಕೆ ಇಟ್ ಇಸ್ ಅ ಗುಡ್ ಡೀಲ್. ಬಟ್ ಮೇಕ್ ಶೂರ್ ದಟ್ ನೀವು ನೀಟಾಗಿ ನೋಡಿ ಡ್ಯಾಮೇಜ್ ಇದೆ ಅಂತೆಲ್ಲ ಚೆಕ್ ಮಾಡಿ ತೊಗೊಂಡ್ರೆ ಇಟ್ಸ್ ಅ ಗುಡ್ ಡೀಲ್. ಓಕೆನಾ? ಥ್ಯಾಂಕ್ ಯು. ಪಾಸ್ಟ್ 2-3 ಡೇಸಿಂದ ನನ್ನ ಡೇನೇ ಕಿಚನಿಂದ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ನೆನ್ನೆ ರಾತ್ರಿ ನಿಕ್ಕಿ ನನಗೆ ಪೂರಿ ಬೇಕು ಅಂತ ಹೇಳಿದೆ. ಸೊ ಹಾಗಾಗಿ ಪೂರಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ, ಎಕ್ಸೈಟ್ಮೆಂಟು ಭಯ ಎರಡೂ ಇದೆ. ಸೊ ಪೂರಿ ಮತ್ತು ಸಾಗು ಮಾಡೋಣ ಅಂತ ಎಲ್ಲ ಬೇಗ ಬೇಗ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಡೋನ ರಾತ್ರಿನೇ ಕಳಿಸಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಅದನ್ನ ಫ್ರಿಜ್ಜಿಂದ ತೆಗೆದು ಮೆತ್ತಗಾಗಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಏನೇನು ಬೇಕೆಲ್ಲ ಚಾಪ್ ಮಾಡಿಕೊಂಡು ನಿಕ್ಕಿ ಫ್ರೂಟ್ ಬಾಕ್ಸನ್ನು ಕಟ್ ಮಾಡಿ ರೆಡಿ ಮಾಡಿಬಿಡೋದ. ನೆಕ್ಸ್ಟ್ ಲಾಸ್ಟಿಗೆ ಪೂರಿ ಒಂದು ಮಾಡ್ಕೊಂಡ್ರೆ ಆಗುತ್ತೆ. ಸೊ ಇವತ್ತು ಪಪ್ಪಾಯ ಹಾಕ್ತಾಯಿದ್ದೆ ಫ್ರೂಟು. ಸೊ ಹಾಗಾಗಿ ಪಪ್ಪಾಯ ಎಲ್ಲ ನೀಟಾಗಿ ಪಪ್ಪಾಯ ಕೂಡ ಅವನಿಗೆ ತುಂಬ ಫೇವ್ರೇಟ್. ಅವನು ರಾತ್ರಿನೇ ಸ್ಪೆಸಿಫೈ ಮಾಡಿ ಪೂರಿ ಪಪ್ಪಾಯ ಬೇಕು ಅಂತ ಹೇಳಿದ್ದ. ಹಾಗಾಗಿ ಪಪ್ಪಾಯ ಮತ್ತು ಪೂರಿನ ಕಟ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡೋಣ ಬನ್ನಿ, ಪುಟ್ ಪೂರಿ ಆದರೂ ಮಾಡೋಣ. ಆ್ಯಂಡ್ ಉಬ್ಬಿ ಬರಲಿ ಅಂತ ಫಿಂಗರ್ಸ್ ಕ್ರಾಸ್ ಮಾಡಿ ಐ ವಿಲ್ ಪ್ರೇ. ಟ್ರಸ್ಟ್ ಮೀ, ನಾನು ಸುಳ್ಳು ಹೇಳ್ತಾಯಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ಯಾರ್ದೂ ಹೆಲ್ಪ್ ತೊಗೊಂಡಂಗೆ ನಾನೇ ಪೂರಿ ಮಾಡ್ತಿರೋದು. ಇದು ಫಸ್ಟ್ ಟೈಮ್. ಚಿಕ್ಕದೇ ಮಾಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಫಸ್ಟು ಉಂಡೆಗಳನ್ನ ಮಾಡ್ಕೊಂಬಿಟ್ಟು ಈಗ ಚಿಕ್ಕದಾಗಿ ಈ ಥರ ಹೊಸ್ಕೊಂಡಿದ್ದೀನಿ. ಆಯಿಲ್ಗೆ ಹಾಕಿ ನೋಡೋಣ. ಸೊ 10 on 10 ಸಖತ್ತಾಗಿ ಬಂದಿದ್ದು ಪೂರಿ. ನಿಕ್ಕಿ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ. ಯಮ್ಮಿ, ಯು ಲೈಕ್ ಇಟ್?
ಟೈಮ್ ಇವಾಗ ಆಗಿದೆ 5:40 ಹತ್ತಿರ. ಇನ್ನೂ ಎಷ್ಟು ಬೆಳಕಿದೆ, ಎಷ್ಟು ಚೆನ್ನಾಗಿದೆ ವೆದರ್ ಆಚೆ. ಆ್ಯಕ್ಚುಲಿ ಎಲ್ಲ ಮನೆಯದಾಗ ಕ್ಲೀನ್ ಮಾಡಾದ್ಮೇಲೆ ಕುಕ್ಕಿಂಗ್ ಮಾಡಿ ಚಪಾತಿ ಮಾಡಿದ್ದೆ. ಆ್ಯಂಡ್ ನಿಕ್ಕಿ ಸ್ಕೂಲಿಂದ ನಿಕ್ಕಿನ ಮಲಗಿಸಿ ಹಿಂಗೆ ಟೈಮ್ ಪಾಸ್ ಆಗೋಯ್ತು. ಆ್ಯಂಡ್ ಇವಾಗ ಆ್ಯಕ್ಚುಲಿ ವೆರಿ ಬ್ಯಾಡ್ಲಿ ಮುನ್ನೆಲ್ಲ ಆಚೆ ತಿಂದ್ವಿ, ಬಟ್ ಏನೋ ಆಚೆ ತಿನ್ಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತದೆ. ನಂದನ್ನು ಕೇಳ್ತಾ ಇದ್ದೀನಿ ಎಲ್ಲರೂ ಆಚೆ ಹೋಗಿ ಬರೋಣ, ವೆದರ್ ಚೆನ್ನಾಗಿದೆ, ಬೋರ್ ಆಗ್ತಾಯಿದೆ ಮನೆಯಲ್ಲಿ ಅಂತ. ಬೆಂಗಳೂರಿಗೆ ಬಂದರೆ ನಂದು ಇದೇ ಪ್ರಾಬ್ಲಮ್, ಹೋಗಿ ಬಂದುಬಿಡ್ತೀನ. ಸೊ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋ ಟೈಮ್ ತೊಗೊಳುತ್ತೆ. ಹಾಗಾಗಿ ಎಲ್ಲರೂ ಆಚೆ ಕರ್ಕೊಂಡೋಗಿ ಅಂತ ಹೇಳ್ತಾಯಿದ್ದೀನಿ. ಸೊ ಎಲ್ಲರೂ ಆಚೆ ಡಿನ್ನರ್ಗೆ ಹೋಗೋಣ ಅಂದಿದ್ದಾರೆ, ನೋಡೋಣ ಕರ್ಕೊಂಡು ಹೋಗ್ತಾರೆ ಇವಾಗ ಗೊತ್ತಿಲ್ಲ. ಸೊ ನಾನಂತೂ ರೆಡಿಯಾಗಿದ್ದೀನಿ ಆಲ್ರೆಡಿ. ಆ್ಯಂಡ್ ಇವಾಗ ಒಂದು ವಿಡಿಯೋ ಕೂಡ ಮಾಡಬೇಕಿತ್ತು, ವೀಟ್ ಟ್ರಿಮ್ಮರ್ದು ವಿಡಿಯೋ ರಿವ್ಯೂ ಮಾಡ್ತಿದ್ದೆ. ಅದು ಕೂಡ ಇನ್ನೇನು ಅಪ್ಕಮಿಂಗಲ್ಲಿ ಬರುತ್ತೆ, ಚೆಕ್ ಮಾಡಿ ಆ ವಿಡಿಯೋ. ನಿಮಗೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗುತ್ತೆ, ಇಷ್ಟ ಆಗುತ್ತೆ ಎಲ್ಲ ವುಮೆನ್ಸ್ಗೆ ಸ್ಪೆಷಲಿ. ನೋಡೋಣ ಕರ್ಕೊಂಡೋದ್ರೆ ಅದು ಕೂಡ ವಿಡಿಯೋ ಮಾಡ್ತೀನಿ. ಸೊ ಈ ಡ್ರೆಸ್ ಆಲ್ರೆಡಿ ನೀವು ನೋಡಿದ್ದೀರಾ ಅನಿಸುತ್ತೆ. ದಿಸ್ ಇಸ್ ಮೈ ಡ್ರೆಸ್ ಆ್ಯಂಡ್ ಬ್ಯೂಟಿಫುಲ್ ವೆದರ್ ಔಟ್ಸೈಡ್. ಅಟ್ಲೀಸ್ಟ್ ಡಿನ್ನರ್ ಕಲ್ತಿದ್ರೆ ಕಾಫಿ ಕುಡಿಯೋಕ್ಕಾದ್ರು ಕರ್ಕೊಂಡೋಗಿ ಅಂತ ಕೇಳಿ ನೋಡ್ತೀನಿ. ಸೊ ಒಂದು ಕ್ಯಾಂಡಲ್ ಕೂಡ ಇಟ್ಟಿದ್ದೆ, ನೋಡೋಣ ಕ್ಯಾಂಡಲ್ ಹೇಗಾಗಿದೆ ನೋಡಿ. ಡಿಮೋಲ್ಡ್ ಮಾಡೋಣ ಇದನ್ನ, ಝೂಮ್ ಡಿಮೋಲ್ಡ್ ಡಿಮೋಲ್ಡ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು, ಇಲ್ಲಾಂದರೆ ಮಾಡಿರೋ ಪ್ರಯತ್ನ ಎಲ್ಲ ವ್ಯರ್ಥವಾಗ್ಬಿಡುತ್ತೆ. ಸೊ ನೀಟಾಗಿ ಡಿಮೋಲ್ಡ್ ಮಾಡೋಣ. Oh my god, just look at this, it is so cute. ಇದೆಲ್ಲ ಬಂದು ರೋಸ್ ಪೆಟಲ್ಸ್, ಇಲ್ಲಿ ರೋಸ್ ಪೆಟಲ್ಸ್ ಹಾಕಿದ್ದೀನಿ. ಸೊ ಲೈಟ್ ಮಾಡಿದಾಗ ಫ್ರಾಗ್ರೆನ್ಸ್ ಬರುತ್ತೆ. ಆ್ಯಂಡ್ ಒಂಥರ ಇನೋವೇಟಿವ್ ಕಲರ್ ಆಗಿದೆ, ಚೆನ್ನಾಗಿದೆಯಾ? ಸುಮ್ಮನೆ ಹೇಳ್ಬಾರ್ದು, ಸೀರಿಯಸ್ ಆಗಿ ಹೇಳಿ. ಇಟ್ಸ್ ನೈಸ್ ಅಲ್ಲ? ಫ್ರಾಗ್ರೆನ್ಸ್ 2 ಕಲರ್ ಮಿಕ್ಸ್ ಮಾಡಿದ್ದೀನಿ, ಇಟ್ಸ್ ನೈಸ್. ಸೊ ಮೇಡ್ ಕ್ಯಾಂಡಲ್ಸ್ ಹೇಗೆ ಮಾಡೋದು ಅಂತ ನಿಮ್ಗೆ ಏನೋ ಗೊತ್ತಾಗಬೇಕಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಹೇಗೆ ಮಾಡಿದೆ ಏನು ಆ ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತೀನಿ. ಬಟ್ ಐ ಜಸ್ಟ್ ಲವ್ ಇಟ್. ಡಿನ್ನರ್ಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಿದ್ದಾರೆ, ಹೋಗೋಣ. ಆ್ಯಂಡ್ ಎಲ್ಲಿ ಹೋಗ್ತೀವಿ ನಾನು ಡಿಸೈಡ್ ಮಾಡಿದ್ರೆ ಅದನ್ನ ಡಿಸೈಡ್ ಮಾಡಿಬಿಟ್ಟು ಹೋಗಬೇಕು. ಸೊ ಅದಕ್ಕೆ ಮುಂಚೆ ಮಮ್ಮಿಗೊಂದು ಕಾಲ್ ಮಾಡಿಬಿಡ್ತೀನಿ. ಆಮೇಲೆ ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು, ಹಾಗಾಗಿ ಟೀ ಕುಡಿಯೋಣ ಅನಿಸಿತ್ತು. ಆ್ಯಂಡ್ ಇಲ್ಲಿ 90ಲಿ ಮಸಾಲಾ ಟೀ ಅಂದರೆ ನಂದಂಗೆ ನಿಕ್ಕಿಗೆ 3 ಜನಕ್ಕೂ ಸಖತ್ ಇಷ್ಟ. ಸೊ ಹಾಗಾಗಿ ನಾನು ನಿಕ್ಕಿ 3 ಜನ ಇಲ್ಲಿ ನಿಕ್ಕಿಗೆ ಸಮೋಸ ಕೊಡಬೇಕಂತೆ. ಸೊ ತಗೊಂಡು ಕುಡಿಯಲ್ಲ. ಹಾಂ ಹೌದಾ? ಸೊ ನೀವು ಯಾರಾದರೂ ಸರಿ ವಿಸಿಟ್ ಮಾಡಿ 90ಗೆ ಹೋಗಿಲ್ಲ ಅಂದರೆ 90 ಟೇಸ್ಟಿ ಇರುತ್ತೆ. Salted rusk, samosa ಮತ್ತು ಟೀ, ಇಟ್ಸ್ ಡೆಡ್ಲಿ ಕಾಂಬಿನೇಷನ್. ದಿಸ್ ಮೇಡ್ ಮೈ ಡೇ. ಜಸ್ಟ್ ಇವಾಗ ತಾನೇ ಟೀ ಕುಡ್ತಿದ್ವಲ್ಲ, ಸೊ ಒಂದು 20-40 ಮಿನಿಟ್ಸ್ ಆಗಿತ್ತು ಅಷ್ಟೇ. ಹಾಗಾಗಿ ಪಾರ್ಸೆಲ್ ತೊಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಎಂಪೈರ್ ಹತ್ರ ಬಂದಿದ್ವಿ. ಸೊ ವಿಲ್ ಟೇಕ್ ಪಾರ್ಸೆಲ್ ತೊಗೊಂಡು ಈಗ ಮನೆಗೆ ಹೋಗೋಣ. ಎಂಪೈರಿಂದ ಪಾರ್ಸೆಲ್ ಬಂದಿದೆ. ಆ್ಯಂಡ್ ಮಿಸ್ಟರ್ ನಂದವರು ಇನಾಗ್ರೇಟ್ ಮಾಡ್ತಿದ್ದಾರೆ. ಇನಾಗ್ರೇಟ್ ಮಾಡಿ ನಿಂದ. ಕಬಾಬ್ ಆಲ್ರೆಡಿ ನಿಕ್ಕಿ 4 ಪೀಸ್ ತಿನ್ಬಿಟ್ಟಿದ್ದಾನೆ. ಆ್ಯಂಡ್ ಇದು ಗ್ರಿಲ್ ಚಿಕನ್ ಬಿರಿಯಾನಿ ಅಲ್ಲ ಫುಲ್ಲು. ಸೊ ಗ್ರಿಲ್ ಚಿಕನ್ ಬಿರಿಯಾನಿ ಫುಲ್ ಇದೆ. ಇದರಲ್ಲಿ ನಾನು ನಿಕ್ಕಿ ಸೇರ್ಕೊಂಡು ಒಂದು ಫುಲ್ ಫಿನಿಶ್ ಮಾಡ್ತೀವ. 3/4 ಒಂದು ಸ್ವಲ್ಪ ಇನ್ನೊಬ್ಬರು ತಿನ್ನೋಷ್ಟಿರುತ್ತೆ ನೋಡಿ. ಈ ರೀತಿಯಾಗಿ ನಿಮಗೆ ಗ್ರಿಲ್ ಚಿಕನ್ ಇರುತ್ತೆ, 2 eggs ಕೊಟ್ಟಿರ್ತಾರೆ, ಇಷ್ಟು ರೈಸ್ ಇರುತ್ತೆ. ಸೊ ಪ್ಯಾಕೇಜ್ ತುಂಬ ಚೆನ್ನಾಗಿದೆ. ಈಗ ಹೋಗಿ ಬ್ಯಾಟಿಂಗ್ ಮಾಡೋಣ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.